ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂತ ಅಂತೀವಿ. ಹ್ಮ್. ಎಷ್ಟಿರಬೇಕು ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟು? ತುಂಬ ಕಮ್ಮಿ ಪ್ರಮಾಣದಲ್ಲಿದ್ದರೆ ನಿಮ್ಮಲ್ಲಿ ಯಾವುದೇ ನ್ಯೂಟ್ರಿಯೆಂಟು ಹಿಡಿದಿಟ್ಕೊಳಲ್ಲ ಅದು. ಓಕೆ, ಸರಿ. ಜಾಸ್ತಿ ಲೀಚಿಂಗ್ ಲಾಸ್ ಜಾಸ್ತಿ ಆಗ್ತದೆ. ಆರ್ಗ್ಯಾನಿಕ್ ಹ್ಮ್. ಕಾರ್ಬನ್ ಕಂಟೆಂಟ್ ಇದೆ, ಆ ಹ್ಮ್. ನ್ಯೂಟ್ರಿಯೆಂಟ್ ಅವೈಲೇಬಲ್ ಆಗಲ್ಲ ಗಿಡಕ್ಕೆ ಅಂತ ನಾವು ಹ್ಮ್. ಹೇಳ್ಬೋದು. ಹ್ಮ್. ಹ್ಯೂಮಸ್ ಕಂಟೆಂಟ್ ಕಡಿಮೆ ಅಂತ ಅರ್ಥ. ಓಕೆ. ಹ್ಯೂಮಸ್ ಕಂಟೆಂಟ್ ಡೆವಲಪ್ ಮಾಡಲಿಕ್ಕೆ ನೀವು ಕೊಟ್ಟಿಗೆ ಗೊಬ್ಬರ 10ರಿಂದ 12 kg ಒಂದು ಗಿಡಕ್ಕೆ, ಹ್ಮ್. CPCRI ರೆಕಮೆಂಡೇಶನ್ ಪ್ರಕಾರ 10ರಿಂದ 12 kg ಒಂದು ಗಿಡಕ್ಕೆ ಅರೆಕನಟ್ಟಿಗೆ ನೀವು ಕೊಟ್ಟಿಗೆ ಗೊಬ್ಬರ FIM ಅಂತ ನಾವು ಏನು ಕರಿತೀವಿ ಅದನ್ನು ನೀವು ಕೊಡ್ಬೋದು. ಅದು ಮತ್ತೆ ಇಲ್ಲ ಅಂದರೆ ನಮಗೆ ಮಾರ್ಕೆಟಲ್ಲಿ ಗ್ರೀನ್ ಫಾಸ್ಫರಸ್ ಅಂತ ಸಿಗ್ತದೆ, ಓಕೆ. ಗ್ರೀನ್ ಪೊಟ್ಯಾಶ್ ಅಂತಲೂ ಸಿಗ್ತದೆ, ಅದನ್ನು ಕೊಡ್ಬೋದು. ಅದರಿಂದನೂ ನಿಮಗೆ ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಆಗ್ತದೆ. ಆಮೇಲೆ ರಿಸರ್ಚ್ ಏನು ಹೇಳುತ್ತೆ ಅಂದರೆ 1 ಟನ್ FIM ಅಲ್ಲಿ ನಿಮಗೆ 1 ಟನ್. 4ರಿಂದ 5 kg ಅಷ್ಟು ನೈಟ್ರೋಜನ್ನು ಮತ್ತು 2 kg ಅಷ್ಟು ಫಾಸ್ಫರಸ್ಸು, 1 kg ಅಷ್ಟು ಪೊಟ್ಯಾಶು ನಿಮಗೆ ಸಿಗ್ತದೆ. ಅಂದ್ರೆ 1,000 kgಲಿ 1,000 ಅಷ್ಟು kg ಸಿಗುತ್ತೆ. ಅಷ್ಟು kg ಓಕೆ, ಓಕೆ, ಓಕೆ. ಆ ಥರ ಇದೆ. ನೀವು ಅದರ ಸಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹ್ಮ್. ಹ್ಮ್. ಯಾಕಂದ್ರೆ ನಾವು ಇಂಟೆನ್ಸಿವ್ ಕಲ್ಟಿವೇಶನ್ ಮಾಡ್ತಿರ್ತೀವಿ ಒಂದು ಜಾಗದಲ್ಲಿ. ಈಗ 537 ಅಡಿಕೆ ಗಿಡ ಕೂತಾಗ ಹ್ಮ್. ನಮಗೆ ಈಗ ನಾವು ಹಾಕಿದ್ದಕ್ಕೆ ಹೆಚ್ಚಿನ ಇಳುವರಿ ಪಡಿಬೇಕು ಅಂದಾಗ ನೀವು ಸ್ವಲ್ಪ ಪ್ರಮಾಣದಲ್ಲಿ ಈಗ 100, 40, 140 ಆ ರೇಷಿಯೋದಲ್ಲಿ ಇರೋ ಗೊಬ್ಬರ, ಅಷ್ಟು ಬೇಕಾದ ಗೊಬ್ಬರ ಕಾಂಬಿನೇಷನ್ ನಾವು ಮಾಡ್ಕೊಂಡು ನೀವು ಕೊಟ್ಟರೆ ನೀವು ಅತಿ ಹೆಚ್ಚು ಇಳುವರಿಯನ್ನು ಪಡಿಬೋದು.